ಕೊಡಗಿನ ಕುಶಾಲನಗರದ ಕುಟುಂಬವೊಂದು ಪ್ರಧಾನಿ ಮೋದಿ ಅವರ ಜನ್ಮದಿನದಂದೇ ಜನಿಸಿದ ತಮ್ಮ ಮಗುವಿಗೆ ನರೇಂದ್ರ ಮೋದಿ ಎಂದು ಹೆಸರಿಡುವ ಮೂಲಕ ಮೋದಿ ಮೇಲಿನ ಅಭಿಮಾನ ಪ್ರದರ್ಶಿಸಿದ್ದಾರೆ. ಮಗು ದೊಡ್ಡವನಾದ ಮೇಲೆ ದೇಶಕ್ಕಾಗಿ ಉತ್ತಮ ಕೆಲಸಗಳನ್ನು ಮಾಡಬೇಕೆಂಬ ಕನಸು ಹೊತ್ತಿದ್ದಾರೆ. ಪ್ರಧಾನಿ ಮೋದಿ ಜನ್ಮದಿನದ ಪ್ರಯುಕ್ತ ಕೊಡಗು ಜಿಲ್ಲಾ ಯುವ ಬಿಜೆಪಿ ವತಿಯಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೆಳಗ್ಗೆ 8 ಗಂಟೆಗೆ ಇದೇ ಆಸ್ಪತ್ರೆಯಲ್ಲಿ ಮಗುವೊಂದು ಜನ್ಮ ಪಡೆದ ವಿಚಾರ ಬಿಜೆಪಿಗರಿಗೆ ತಿಳಿದು ಆ ಮಗುವಿಗೆ ಮೋದಿಯ ಹೆಸರಿಟ್ಟರೆ ಹೇಗೆ ಎಂಬ ಚರ್ಚೆ ನಡೆಯಿತು. ಬಳಿಕ ಮಗುವಿನ ಪೋಷಕರನ್ನು ಭೇಟಿಯಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರ ಹೆಸರನ್ನು ಮಗುವಿಗೆ ಇಡುವ ಬಗ್ಗೆ ಪ್ರಸ್ತಾಪಿಸಿದ್ರು. ಅದಕ್ಕೆ ಪೋಷಕರು ಕೂಡ ತುಂಬು ಮನಸ್ಸಿನಿಂದ ಒಪ್ಪಿಗೆ ಸೂಚಿಸಿದ್ರು. ಕುಶಾಲನಗರದ ಮುಳ್ಳುಸೋಗೆ ವ್ಯಾಪ್ತಿಯ ಸುಂದರನಗರ ನಿವಾಸಿಗಳಾದ ಮಹೇಂದ್ರ ಹಾಗೂ ಜಯಲಕ್ಷ್ಮಿ ದಂಪತಿಗಳ ದ್ವಿತೀಯ ಪುತ್ರನಿಗೆ ನರೇಂದ್ರ ಮೋದಿ ಎಂದು ಹೆಸರಿಡಲಾಯಿತು. ಆಸ್ಪತ್ರೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಸೇರಿದಂತೆ ಪಕ್ಷದ ಪ್ರಮುಖರು ನೆರೆದಿದ್ದವರಿಗೆ ಸಿಹಿ ಹಂಚಿದ್ರು. ಬಳಿಕ ಮಗುವಿಗಾಗಿ ಖರೀದಿಸಿದ 1 ಗ್ರಾಂ ಚಿನ್ನದ ಉಂಗುರವನ್ನು ಮಗುವಿನ ತಾಯಿ ಜಯಲಕ್ಷ್ಮಿ ಅವರಿಗೆ ನೀಡಿ ಶುಭವಾಗಲೆಂದು ಹಾರೈಸಿದ್ರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಬೋಪಯ್ಯ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಮೋದಿ ಅಧಿಕಾರ ವಹಿಸಿಕೊಂಡು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ಬಾರಿಯಂತೆ ಈ ಸಲವೂ ಪಕ್ಷದಿಂದ ಸಾಮಾಜಿಕ ಕಾರ್ಯಗಳು ನಡೆದಿದೆ. ಇದೇ ದಿನ ಜನಿಸಿದ ಮಗುವಿಗೆ ಮೋದಿಯ ಹೆಸರಿಟ್ಟಿದ್ದು, ಮೋದಿಯಂತೆ ಸಮರ್ಥ ನಾಯಕನಾಗಿ ಬೆಳೆದು ದೇಶಕ್ಕೆ ಸೇವೆ ಸಲ್ಲಿಸಲಿ ಎಂದು ಆಶಿಸಿದರು. ಮಗುವಿನ ತಂದೆ ಮಹೇಂದ್ರ ಮಾಧ್ಯಮದ ಎದುರು ಸಂತಸ ವ್ಯಕ್ತಪಡಿಸಿದ್ರು. ಮೋದಿಯವರ ಮೇಲೆ ಭಾರಿ ಅಭಿಮಾನವಿದ್ದು ಮಗುವಿಗೆ ಮೋದಿಯ ಹೆಸರಿಟ್ಟಿದ್ದು ಖುಷಿ ಕೊಟ್ಟಿದೆ ಎಂದರು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಜನ್ಮದಿನ 74ನೇ ವರ್ಷದ ಜನ್ಮದಿನ. ಅದರ ಜೊತೆಗೆ ಅವರು 3ನೇ ಬಾರಿ ಅಧಿಕಾರ ವಹಿಸ್ಕೊಂಡು ದೇಶದ ಪ್ರಧಾನಮಂತ್ರಿಗಳಾಗಿ 100 ದಿವಸಗಳನ್ನು ಪೂರೈಸಿದ್ದಾರೆ. ಬಹುಶಃ 100 ದಿವಸದ ಸಾಧನೆಗಳೂ ಇದೆ. ಹಾಗೆಯೇ ಇವತ್ತು ಈ ಒಂದು ಅವರ ಜನ್ಮದಿನದ ಕಾರ್ಯಕ್ರಮ ಏನಾದರೂ ಸಮಾಜ ಸೇವೆ ಮಾಡೋದರ ಮುಖಾಂತರ ಮಾಡಬೇಕು ಅಂತ ಪಕ್ಷದಿಂದ ತೀರ್ಮಾನ ಮಾಡಿ ಕೊಡಗು ಜಿಲ್ಲಾ ಯುವ ಮೋರ್ಚಾದ ನಮ್ಮ ಎಲ್ಲ ಯುವ ಮಿತ್ರರು ಇವತ್ತು ಕೊಡಗು ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿ ರಕ್ತದಾನ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಯುವಕರು ರಕ್ತದಾನವನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಆಸ್ಪತ್ರೆಗೆ ಬಂದಾಗ ಅಚಾನಕ್ ಒಂದು ಕೂಡಿಗೆಯ ಸುಂದರನಗರದ ಒಬ್ಬರಿಗೆ ಗಂಡು ಮಗುವಾಗಿದೆ. ಎಲ್ಲರೂ ನಮ್ಮ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರು ಸೇರಿ ಆ ಮಗುವಿಗೆ ನರೇಂದ್ರ ಮೋದಿಯವರ ಹೆಸರು ಇಡಬೇಕು ಅಂತ ಅವರು ಕೂಡ ಭಾಳ ಸಂತೋಷದಿಂದ ಒಪ್ಪಿ ಅದೇ ಹೆಸರು ಇಡ್ತೇವೆ ನರೇಂದ್ರ ಮೋದಿಯವರು. ಉದ್ದೇಶ ಇಷ್ಟೇ, ಅವರು ಕೂಡ ಆ ಮಗು ನರೇಂದ್ರ ಮೋದಿಯಂತೆ ಬೆಳೀಲಿ, ದೇಶಕ್ಕೆ ಸೇವೆಯನ್ನು ಮಾಡಲಿ ಅನ್ನುವ ಅಪೇಕ್ಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ದೇಶದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೇವೆ ಈಗ ಬೇರೆ ಬೇರೆ ಭಾಗದಲ್ಲಿ. ಹಾಗೆ ಕೊಡಗು ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ಇವತ್ತು ಮಡಿಕೇರಿಯ ಈ ಒಂದು ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡೋ ಮುಖಾಂತರ ಒಂದಷ್ಟು ಮುಂದಿನ ಯಾರಿಗಾದರೂ ಅದು ಪ್ರಯೋಜನ ಆಗಲಿ ಅಂತ ಹೇಳುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಈ ಒಂದು ಆಸ್ಪತ್ರೆಯಲ್ಲಿ ಒಂದು ಗಂಡು ಮಗು ಜನನ ಆದಾಗ ಆ ಮಗುವಿಗೆ ನಾವೆಲ್ಲರೂ ಸಹ ಒಂದು ಸಂತೋಷದಿಂದ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ಒಂದು ಆ ಮೋದಿಜಿಯವರ ನರೇಂದ್ರ ಮೋದಿಯವರ ಹೆಸರನ್ನ ಇಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಸಹ ಖುಷಿಯಲ್ಲಿ ಒಪ್ಕೊಂಡು ಆ ಮಗುವಿಗೂ ಮೋದಿಜಿಯವರ ಹೆಸರನ್ನೇ ಇಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಆ ಮಗುವಿಗೆ ಸಹ ನಾವೆಲ್ಲರೂ ಸಹ ಶುಭವನ್ನು ಹಾರೈಸುವುದು. ಮೋದಿಯಂತೆ ಒಂದು ಒಳ್ಳೆಯ ನಾಯಕನಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯುವಂಥದ್ದೊಂದು ಆಶಯ ನಮಗೆಲ್ಲರಿಗೂ ಇದೆ. ಕೆಲಸವನ್ನು ಎಲ್ಲ ಸೇರಿ ಮಾಡಿದ್ದೇವೆ. ಅವ್ರ ಖುಷಿಯಲ್ಲಿ ಒಪ್ಕೊಂಡಿದ್ದಾರೆ. ಸರ್, ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು 3 ದಿನದಿಂದ ಟೆನ್ಷನಲ್ಲಿದ್ದೆ. ಸಿಜರಿನ್ ಮಾಡಬೇಕು, ಮಗುಗೆ ನಾರ್ಮಲ್ ಆಗಲ್ಲ ಅಂತ ಹೇಳಿದಾಗ 3 ದಿನ ಟೆನ್ಷನಲ್ಲಿದ್ದೆ. ಮತ್ತು ಇವತ್ತು ಬೆಳಗ್ಗೆ 8 ಗಂಟೆಗೆ ನನ್ನ ಮಗು ಹುಟ್ಟಿತು.
ಅವಾಗ ಯಾರು ಹೇಳಿದರು ಹಿಂಗೆ ನಿಮ್ಮ ಮಗ ನರೇಂದ್ರ ಮೋದಿ ಅವರು ಹುಟ್ಟಿದ್ದಾನೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ನನ್ನ ಮನಸ್ಸಲ್ಲಿ ಇಷ್ಟಪಟ್ಟಿರೋ ವ್ಯಕ್ತಿನೂ ಅವರೇ, ಮತ್ತು ನನ್ನ ಮಗ ಅವತ್ತೇ ಹುಟ್ಟಿದ್ದಾನೆ, ನನಗೆ ತುಂಬ ಖುಷಿ ಆಯಿತು. ಆ ಒಂದು ಖುಷಿಲಿ ಅವ್ರ ಥರನೇ ನನ್ನ ಮಗನೂ ಬೆಳೀಲಿ ಅಂತ ನನಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ನನಗೆ ತುಂಬ ಖುಷಿ ಆಗುತ್ತೆ ಸರ್. ನಾನು ನನ್ನ ಮಗುಗೆ ನಾನು ನರೇಂದ್ರ ಮೋದಿ ಅವ್ರ ಹೆಸರನ್ನೇ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ ಸರ್. ಈ ಸಂದರ್ಭ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಗಣಪತಿ, ಪ್ರಸಾದ್ ಚಂಗಪ್ಪ, ಮಡಿಕೇರಿ ನಗರಾಧ್ಯಕ್ಷ ಪೂರ್ಣಚ್ಚ, ಗ್ರಾಮಾಂತರ ಅಧ್ಯಕ್ಷ ಚೇತನ್ ಬಂಗೇರ ಮತ್ತಿತರರು ಇದ್ದರು.